ಹೆಂಗ್ ಗೊಂದಲ ಮಾಡ್ತಾರಪ್ಪ? ಈಗ ಕೆಲವು ಅನೇಕ ಪಬ್ಲಿಕ್ ಬಿಜೆಪಿಯವರು ಏನು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ದಾರೆ. ಎಲ್ಲ ನಮ್ಮ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಅವರು ಬಹಳ ವ್ಯವಸ್ಥಿತವಾಗಿ ಕಾನೂನು ಚೌಕಟ್ಟಿನಲ್ಲಿ ಪಬ್ಲಿಕ್ ಮೇನ್ ಒಪಿನಿಯನ್ ಇದೆ ಅವರನ್ನೆಲ್ಲ ಒಪಿನಿಯನ್ ತೆಗೆದುಕೊಂಡು ಹಿಂದೆ ಎಲ್ಲ ಯಾವ ರೀತಿ ಬಂದಿತ್ತು ಅದನ್ನು ಅನುಸರಿಸಿದ್ದಾರೆ. ನಾವು ನಮ್ಮ ಸಲಹೆಗಳು ಕೂಡ ಅವ್ರಿಗೂ ಎಲ್ಲ ಕೇಳಿದೀವಿ, ನಮ್ಮ ಸಲಹೆಯನ್ನು ಕೂಡ ಕೇಳ್ತಾ ಇದ್ದೀವಿ. ಅಲ್ಟಿಮೇಟ್ಲಿ ಅವ್ರ ಒಪಿನಿಯನ್ ಎಲ್ಲ ತೆಗೆದುಕೊಂಡಿದ್ವಿ. ನಮ್ಗೆ ಯಾರನ್ನೂ ಭಾಗ ಮಾಡೋಕೆ ಇಷ್ಟ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ನಾವು ಜನನ ಸಮಾಜನ ಯಾರನ್ನೂ ಭಾಗ ಮಾಡೋಕೆ ಇಷ್ಟ ಇಲ್ಲ. ಅವರ ಅಭಿಪ್ರಾಯಗಳನ್ನ ಯಾರು ಬೇಕಾದ್ರೂ ಹೇಳ್ಕೊಳಕ್ಕೆ ಅವಕಾಶ ಇದೆ. ನೂರಾರು ಸಮುದಾಯದವರು ಬಂದು ನಾವು ಇಂಥ ಸಮುದಾಯಕ್ಕೆ ಸೇರಿದ್ದೀವಿ, ನಮ್ದು ಪ್ರತ್ಯೇಕವಾದಂತ ಬೇಕು ಅಂತ ಅವರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರೆಲ್ಲ ಸೇರಿಸಿದ್ದಾರೆ. ಇನ್ನೇನೂ ಆಗಿದೆ, ಇವತ್ತು ಆಗಿದೆ. ಆದ್ರೆ ನಾವು ಅದಕ್ಕೆ ಕೆಲವು ಅನೇಕ ನಮ್ಮ ಸದಸ್ಯರು ಕೆಲವು ಅಪೇಕ್ಷೆಗಳನ್ನ ವ್ಯಕ್ತಪಡಿಸಿದ್ದಾರೆ, ಆಕ್ಷೇಪಣೆಗಳನ್ನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕರು ಕೂಡ ಅಭಿಪ್ರಾಯ ಕೇಳ್ತಾ ಇದ್ದೀವಿ. ನಾವು ಪೊಲಿಟಿಕಲಿ ಮಾತಾಡೋದ್ರ ಬಗ್ಗೆ ನಾವು ತಲೆಕೆಡಿಸ್ಕೊಳ್ತಾ ಇಲ್ಲ. ನಾವೆಲ್ಲರಿಗೂ ನ್ಯಾಯವನ್ನು ಒದಗಿಸಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದಲೇ ಈ ಒಂದು ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ವಿಚಾರನ ನಾವು ಚೀಫ್ ಮಿನಿಸ್ಟರ್ ನಾವು ತಿಳಿಸ್ಬಿಟ್ಟು ನಿಮ್ಗೆ ಏನು ಅನ್ನೋದು ನಾವು ಮೇಜರ್ ಅವೆಲ್ಲ ನನಗೇನು ಮಾತಾಡಕ್ ಹೋಗಲ್ಲ. ನಮ್ಮ ಮುಖ್ಯಮಂತ್ರಿಗಳಂತ ಮಾತಾಡಿ ನಿಮ್ಮ ಹತ್ರ ಮಾತಾಡ್ತೀವಿ. ಒಟ್ಟಾರೆ ಎಲ್ಲರಿಗೂ ನ್ಯಾಯ ಕೊಡುವಂತ ಕೆಲಸವನ್ನು ನಾವು ಮಾಡ್ತೀವಿ.